ಇನ್ನು ದೆಹಲಿಯಲ್ಲಿ ಮತ್ತೊಂದು ಭಯಾನಕ ಕೊಲೆ ಆಗಿದೆ. ಮಾಜಿ ಬಾಯ್ ಫ್ರೆಂಡ್ ಜೊತೆ ಸೇರಿ ಪ್ರೇಯಸಿ ಭೀಕರ ಹತ್ಯೆ ಮಾಡಿರೋದು. ಯುಪಿಎಸ್ಸಿ ಆಕಾಂಕ್ಷಿಯಾಗಿದ್ದಂಥ ರಾಮ್ಕೇಶ್ ಎನ್ನುವ ವ್ಯಕ್ತಿಯನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇದನ್ನ ಮಾಡಿರೋದು ಸ್ವತಃ ರಾಮ್ಕೇಶ್ನ ಪ್ರೇಯಸಿ ಆಗಿದ್ದಂಥ ಅಮೃತ. ಅಮೃತಾಳಿಂದಲೇ ರಾಮ್ಕೇಶ್ನ ಕಗ್ಗೊಲೆ ಆಗಿದೆ. ಪ್ರೇಯಸಿ ಅಮೃತ ಚೌಹಾಣ್ ಸೇರಿ ಮೂವರನ್ನ ಈಗ ಬಂಧಿಸಲಾಗಿದೆ. ಫಾರೆನ್ಸಿಕ್ ಸೈನ್ಸ್ ವಿದ್ಯಾರ್ಥಿನಿ ಆಗಿರುವಂಥ ಅಮೃತ, ರಾಮ್ಕೇಶ್ ಬಳಿ ಅಮೃತಾಳ ಅಶ್ಲೀಲ ವಿಡಿಯೋಗಳಿದ್ವು. ವಿಡಿಯೋ ಡಿಲೀಟ್ ಮಾಡೋದಕ್ಕೆ ರಾಮ್ಕೇಶ್ ನಿರಾಕರಿಸಿದ್ದ. ಹೀಗಾಗಿ ಅಮೃತ, ಸುಮೇತ್, ಸಂದೀಪ್ ಸೇರಿ ಕೊಲೆ ಮಾಡಿದ್ದಾರೆ. ಈಕೆನೆ ನೀವೀಗ ನೋಡ್ತಿರುವಂಥ ಯುವತಿ ಏನಿದ್ದಾಳೆ, ಈಕೆ ಹೆಸರು ಅಮೃತ. ಬಾಯ್ ಫ್ರೆಂಡ್ ಕೊಲೆಗೆ ಅಮೃತ ಖತರ್ನಾಕ್ ಪ್ಲ್ಯಾನ್. ವಿಡಿಯೋ ನೋಡುವಾಗ ಯಾರಿಗೂ ಒಂದ್ಸಲ ಈಕೆ ಒಂದು ಭೀಕರವಾದಂಥ ಕೊಲೆ ಮಾಡೋ ಪ್ಲ್ಯಾನ್ ಮಾಡ್ತಾಳೆ ಅಂತ. ಇದು UPSC ಆಕಾಂಕ್ಷಿ ಆಗಿದ್ದಂಥ ರಾಮ್ಕೇಶ್ ಹತ್ಯೆ. ಪ್ರೇಯಸಿ ಅಮೃತಾಳಿಂದಲೇ ರಾಮ್ಕೇಶ್ನ ಕಗ್ಗೊಲೆ ಆಗಿದೆ. ಬಾಯ್ ಫ್ರೆಂಡ್ ಕೊಲೆಗೆ ಅಮೃತ ಖತರ್ನಾಕ್ ಪ್ಲ್ಯಾನ್ ಮಾಡಿರೋದು. ಇಬ್ಬರ ಜೊತೆ ಸೇರಿ ಕತ್ತು ಹಿಸುಕಿ ರಾಮ್ಕೇಶ್ನನ್ನು ಕೊಲೆ ಮಾಡಲಾಗಿದೆ. UPSC ಆಕಾಂಕ್ಷಿ ಆಗಿದ್ದ ಆಯ್ತಾ, ಸ್ಟಡಿ ಮಾಡ್ತಿದ್ದ. ಇನ್ನೊಂದು ಕಡೆ ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ ಆಗಿರುವಂಥ ಅಮೃತ. ಬಾಯ್ ಫ್ರೆಂಡ್ ಕೊಲೆಗೆ ಅಮೃತ ಖತರ್ನಾಕ್ ಪ್ಲ್ಯಾನ್ ಅನ್ನು ಮಾಡಿರೋದು. ಇಬ್ಬರ ಜೊತೆ ಸೇರಿ ಕತ್ತು ಹಿಸುಕಿ ರಾಮ್ಕೇಶ್ನನ್ನು ಮುಗಿಸಲಾಗಿದೆ. ಬಳಿಕ ಮೃತದೇಹಕ್ಕೆ ತುಪ್ಪ, ಮದ್ಯ ಸುರಿದಿದ್ರು ಇವರು. ಬಳಿಕ ಗ್ಯಾಸ್ ಲೀಕ್ನಿಂದ ಸಾವು ಅಂತ ಇದನ್ನ ಬಿಂಬಿಸೋಣ ಅಂತ ಒಂದು ಪ್ಲಾನ್ ಮಾಡಿದ್ರು. ಗ್ಯಾಸ್ ಲೀಕ್ ಆಗಿ ಗ್ಯಾಸ್ ಸಿಲಿಂಡರ್ ಪೈಪನ್ನು ಓಪನ್ ಮಾಡಿ ಪರಾರಿ ಆಗಿತ್ತು. ಗ್ಯಾಸ್ ಲೀಕ್ನಿಂದ ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಈ ಥರ ಕೊಂದ ನಂತರ ಹೇಗೆ ಇದನ್ನೇನಾದರೂ ಡೈವರ್ಟ್ ಮಾಡಬೇಕಲ್ಲ ಅಂತ ಒಂದು ಪ್ಲಾನ್ ಮಾಡಿ ಗ್ಯಾಸ್ ಪೈಪನ್ನು ಕಟ್ ಮಾಡಿ ಗ್ಯಾಸ್ ಲೀಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ನಂತರ ಬೆಂಕಿ ಕಾಣಿಸ್ಕೊಂಡಿತ್ತು. ಈ ಥರ ಈ ಅಮೃತ ಅನ್ನುವ ಯುವತಿ ಇಬ್ಬರು ಸ್ನೇಹಿತರ ಜೊತೆ ಸೇರಿ, ನೀವು ಫೋಟೋದಲ್ಲಿ ಈ ಕಡೆ ನೋಡ್ತಿರುವಂಥ ಈ ಹುಡುಗ, ಈತನ ಹೆಸರು ರಾಮ್ಕೇಶ್, ಇಬ್ಬರು ಕೂಡ ಪ್ರೀತಿಯಲ್ಲಿದ್ದರು. ಆಕೆಯ ಒಂದಷ್ಟು ಅಶ್ಲೀಲ ವಿಡಿಯೋ ಈತನ ಬಳಿ ಇತ್ತಂತೆ. ಅದನ್ನು ಡಿಲೀಟ್ ಮಾಡುವಂತೆ ಈಕೆ ಕೇಳ್ಕೊಂಡಿದ್ಲು. ಫ್ಲಾಟ್ನಲ್ಲಿ ಬೆಂಕಿ ಕಾಣಿಸ್ಕೊಡ್ತಿದ್ದ ಹಾಗೇನೆ ಪೊಲೀಸರಿಗೆ ಮಾಹಿತಿ ನೀಡಲಾಗಿತ್ತು. ಸ್ಥಳಕ್ಕೆ ಬಂದಂಥ ಪೊಲೀಸರು CCTVಯನ್ನು ಪರಿಶೀಲನೆ ಮಾಡ್ತಾರೆ. ಘಟನೆಗೂ ಮುನ್ನ ಫ್ಲಾಟ್ನಲ್ಲಿ ಈ ಮೂರು ಇದ್ದಿದ್ದು CCTV ಫುಟೇಜಲ್ಲಿ ಗೊತ್ತಾಗುತ್ತೆ. ಇವರು ಓಡಾಡಿರುವಂಥದ್ದು ಕಂಡಿದೆ ಅಲ್ಲಿ ಪೊಲೀಸರಿಗೆ. ಈ ಮೂರು ಜನಕ್ಕೆ ಏನು ಕೆಲಸ? ಗ್ಯಾಸ್ ಲೀಕ್ ಆಗಿದ್ರೆ ಅದಕ್ಕೂ ಮುಂಚೆ 3 ಜನ ಬಂದಿದ್ರಲ್ಲ. ಅಮೃತ ಇಬ್ಬರು ಆರೋಪಿಗಳು UP ಮೂಲದವರು. ರಾಮ್ಕೇಶ್ಗೆ ಸೇರಿದಂಥ ಕೆಲ ವಸ್ತುಗಳನ್ನು ಆರೋಪಿಗಳಿಂದ ಜಪ್ತಿ ಮಾಡಲಾಗಿದೆ. ಹಾರ್ಡ್ ಡಿಸ್ಕ್, ಟ್ರಾಲಿ ಬ್ಯಾಗ್, ಶರ್ಟ್ ಇದೆಲ್ಲವನ್ನು ಕೂಡ ಹಾಕಿ ವಶಕ್ಕೆ ಪಡೆದಿದೆ. ಆರಂಭದಲ್ಲಿ ಇದು ಗ್ಯಾಸ್ ಲೀಕಿಂದನೇ ಈತ ಸಾವನ್ನಪ್ಪಿದ್ದಾನೆ ಅನ್ನೋ ರೀತಿಯಾಗಿತ್ತು. ಆದರೆ ಇನ್ ಡೀಟೇಲ್ ಆಗಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿದಾಗ, CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿದಾಗ ಈ 3 ಜನ ಅಲ್ಲಿ ಓಡಾಡಿರೋದು, ಎಂಟರ್ ಆಗಿರೋದು, ಒಳಗೆ ಬಂದಿರೋದು ಎಲ್ಲವೂ ಕೂಡ ಕ್ಯಾಪ್ಚರ್ ಆಗಿದೆ. ನಮ್ಮ ದೆಹಲಿಯ ಪ್ರತಿನಿಧಿ ಮಹೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಹೇಶ್, ಈಗ ನಾವು ದೆಹಲಿಯಲ್ಲಿ ಮತ್ತೊಂದು ಹಿಂದೆ ಕೂಡ ಇಂಥದ್ದೇ ಪ್ರೇಯಸಿನ ಕೊಲೆ ಮಾಡಿರುವಂಥದ್ದು, ಈ ಫ್ರಿಡ್ಜ್ನಲ್ಲಿ ತುಂಬಿರೋದು, ಇಂಥದ್ದೆಲ್ಲವೂ ಕೂಡ ಆಗಿತ್ತು ಕೇಸ್ಗಳು. ಆದರೆ ಇಲ್ಲಿ ಪ್ರೇಯಸಿ ಕೊಂದಿರೋದು ಏನು, ಎಷ್ಟು ವರ್ಷಗಳ ಒಂದು ಪ್ರೀತಿ ಇತ್ತು ಇವರಿಗೆ, ನಂತರ ಯಾಕೆ ಇಂಥ ಒಂದು ನಿರ್ಧಾರಕ್ಕೆ ಹೋಗಿದ್ದು ಯಾಕೆ ಅಂತ? ಅವಿನಾಶ್, ಖಂಡಿತ ಇದು ಕಳೆದ ಅಕ್ಟೋಬರ್ 6ರಂದು ನಡೆದಿರುವಂಥ ಘಟನೆ ಅಂತ ಹೇಳ್ಬೋದು. ಯಾಕಂದರೆ ದೆಹಲಿಯಲ್ಲಿ ಏನು ಒಂದು ಫ್ಲಾಟ್ನಲ್ಲಿ ವಾಸ ಇರ್ತಾರೆ ಈತ, ಏನು ರಾಮ್ಕೇಶ್ ಮೀನಾ ಅನ್ನೋರು, ಇದ್ರ ಜೊತೆಗೆ ಅಮೃತ ಚೌಹಾಣ್ ಅನ್ನೋದಂದರೆ ಇಬ್ಬರು ಕೂಡ ಲಿವಿಂಗ್ ಅಂದರೆ ಒಂದು ಸಂಬಂಧದ ರೀತಿಯಲ್ಲಿ ಕೂಡ ಒಂದೇ ಕೋಣೆಯಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವರ ಜೊತೆಗೆ ಏನು ಸಾಕಷ್ಟು ವಿಡಿಯೋಗಳಿನದು ಇದ್ದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ಅಶ್ಲೀಲ ವಿಡಿಯೋಗಳನ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಆಕೆ ಏನು ಒತ್ತಾಯ ಮಾಡ್ತಾಳೆ, ಅದನ್ನು ಡಿಲೀಟ್ ಮಾಡೋದಕ್ಕೆ ಈತ ಏನು ಒಪ್ಪೋದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಕೊಲೆ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡಿರುವಂಥದ್ದು. ಮೊದಲೇದಾಗಿ ಕತ್ತಿಸ್ಕಿ ಕೊಲೆ ಮಾಡ್ತಾರೆ. ಅಂದರೆ ಏನಾದರೂ ಮಾಡಿ ಆ ವಿಡಿಯೋಗಳನ್ನ ಡಿಲೀಟ್ ಮಾಡಿಲ್ಲ ಅಂದರೆ ಕೊಲೆ ಬೆದರಿಕೆ ಕೂಡ ಆರಂಭದಲ್ಲಿ ನೀಡ್ತಾರೆ ಅಂತ ಹೇಳ್ಬೋದು. ಆದರೆ ಇದಕ್ಕೂ ಕೂಡ ಆತ ಒಪ್ಪಲ್ಲ. ಹೀಗಾಗಿ ಇಬ್ಬರ ತನ್ನ ಏನು ಗೆಳೆಯರ ಜೊತೆ ಸೇರಿಕೊಂಡು ಈಗ ಕೊಲೆ ಮಾಡಿರುವಂಥದ್ದು. ಅಂದರೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಗೊಂದಲಮಯ ಆಗಿರುತ್ತೆ. ಆರಂಭದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದಂಥ ವೇಳೆ ಏನು ಬೆಂಕಿಗಾಗುತ್ತೆ, ಅಂದರೆ ಸಿಲಿಂಡರ್ ಸ್ಫೋಟ ಆಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಥವಾ ಏನಾದರೂ ಆಕಸ್ಮಿಕವಾಗಿ ಸಾವಾಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಅನುಮಾನ ಕೂಡ ಬರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿದ್ದಂಥ ಏನು ಒಂದು CCTV ಪರಿಶೀಲನೆ ಕೂಡ ಮಾಡ್ತಾರೆ. CCTVಯಲ್ಲಿ ಇವರು ಮೂವರು ಒಂದು ಏನು ಅಮೃತ ಇರ್ಬೋದು, ಆತ ಅದ್ರ ಜೊತೆ ಇದ್ದಂಥ ಇಬ್ಬರು ಗೆಳೆಯರು ಏನು ಸುಮಿತ್ ಇರೋದು ಮತ್ತೆ ಮತ್ತೋರ್ವ ಕೂಡ ಇದರ ಜೊತೆಯಲ್ಲಿ ಭಾಗಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಇವರೆಲ್ಲರೂ ಕೂಡ ಮಾಜಿ ಗೆಳೆಯರು, ಅಂದರೆ ಈಕೆಗೆ ಮಾಜಿ ಗೆಳೆಯ ಕೂಡ ಆಗಿರ್ತಾನೆ. ಈತನಲ್ಲಿರುವಂಥ ಒಂದು ಏನು ವಿಡಿಯೋಗಳನ್ನ ಡಿಲೀಟ್ ಮಾಡದ ಹಿನ್ನೆಲೆಯಲ್ಲಿ ಈಗ ಸದ್ಯ ಒಂದು ಕೊಲೆ ಮಾಡಿರುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಮೂವರೆಲ್ಲ ಏನು ಉತ್ತರ ಪ್ರದೇಶದಲ್ಲಿ ಬಂಧಿಸಿ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಹೇಶ್.